ಟ್ರೈನು 4:50 ಒಂದು 10 ಮಿನಿಟ್ಸ್ ಲೇಟಾಗಿ 5:10 ಬಂತು. ನಾನಂತೂ ಹರಸಾಹಸ ಪಟ್ಟು ಸೀಟ್ ಉಟ್ಕೊಂಡೆ. ನಮಸ್ಕಾರ ಕರ್ನಾಟಕ. ನಾನು ಯಾವಾಗ ಇರೋದು ಶಿವಮೊಗ್ಗದಲ್ಲಿ. ಸೊ ಇವಾಗ ಟೈಮು 4:05 ಈವ್ನಿಂಗು. ಆಟೋದಲ್ಲಿ ಹೋಗ್ತೀನಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಇವತ್ತು ಎಲ್ಲಿಗೆ ಹೋಗೋಣ ಎಲ್ಲ ಹೇಳ್ತೀನಿ, ಬನ್ನಿ. ನಮಸ್ತೆ ಕರ್ನಾಟಕ. ನಾನು ಇವಾಗಷ್ಟೇ ಆಟೋಯಿಂದ ಇಳ್ಕೊಂಡು ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದೆ. ಆಟೋದವರು ಹಿಂಗೆ ಕೇಳಿದ್ರು, ಏನು ಬ್ರೋ ಯೂಟ್ಯೂಬಾ ಅಂತ. ಹೌದು ಅಂತ ಅಂದೆ. ಅವರು ಅವರು ನಮ್ಮ ಥರನೇ ಟ್ರಾವೆಲ್ ಫ್ರೀಕು, ಫುಲ್ ಟ್ರಾವೆಲಿಂಗ್ ಮಾಡಬೇಕು ಅದೇ ಥರನೇ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಆ ವಿಡಿಯೋ ಇದೆ, ಹಾಕ್ತೀನಿ ನೋಡಿ. ಅದನ್ನು ತೋರಿಸ್ತಿರೋದು. ಕಲಿಯುಗಕ್ಕೆ ಇವಾಗ ಪುರಿ ಹೌದೌದು. ಎಲ್ಲ ಟೆಂಪಲ್ಗೂ ಹೋಗಿ ಬರ್ತೀರಾ? 4 ದೇವಸ್ಥಾನ ಶಾರದಾಮ್ ಅಂತ ಕರೀತಾರೆ. ಶಾರದಾಮ್ ಟೆಂಪಲ್ಸ್ ಹೋಗ್ಬೇಕು. ಹೌದೌದು. ಮಾಡಿದ್ರೆ ಮೋಕ್ಷ ಸಿಗುತ್ತೆ. ನಿಜ. ಆತರ ಇಷ್ಟು ದೇವಸ್ಥಾನಕ್ಕೆ ಹೋಗಿದ್ದವರು ಕಾಶಿಗೆ ಹೋಗ್ಬಿಟ್ಟು ಇದು ಮಾಡ್ಕೊಂಡು ನಡೆಯುತ್ತೆ. ಮತ್ತೆ ಜ್ಯೋತಿರ್ಲಿಂಗಗಳಲ್ಲಿ ಇದಾವಲ್ಲ, ಅದಕ್ಕೂ ವಿಸಿಟ್ ಮಾಡಿದ್ವಿ. ಯಾವ್ದು ಗೊತ್ತಾ, ಎರಡು ನೋಡಿದೀವಿ. ಈಗ ಸೋಮನಾಥಿಗೆ ಹೋಗಿದ್ವಿ. ಅಲ್ಲೇ ದ್ವಾರಕ ಹತ್ರ ದ್ವಾರಕೆಯಿಂದ ಇದ್ದಾರೆ ಸೋಮನಾಥ್. ಒಟ್ಟೆ ಅಷ್ಟೇ ಜ್ಯೋತಿರ್ಲಿಂಗಗಳ ಹೆಸರು ಇರ್ಬೇಕಲ್ಲ? 12 ಜ್ಯೋತಿರ್ಲಿಂಗ. ಇವಾಗ ಹೋಗ್ತೀವ ನೆಕ್ಸ್ಟ್ ಪುರಿ. ಪುರಿ ಜಗನ್ನಾಥೇಶ್ವರ. ಪುರಿದು ಬನ್ನಿ, ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಶಿವಮೊಗ್ಗ. ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳ್ತೀನಿ. ಇವತ್ತೊಂದು ಟ್ರೈನ್ ಜರ್ನಿ ಮಾಡೋಣ. ನಮ್ಮ ಕರ್ನಾಟಕದ ಜನಕ್ಕೆ ಒಂದು ಟ್ರೈನ್ ಜರ್ನಿ ಮಾಡಿಸೋಣ. ಬನ್ನಿ ಕರ್ನಾಟಕ ಹೋಗೋಣ. ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು. ತುಂಬ ಚೆನ್ನಾಗಿ ಮಾತಾಡಿದ್ರು. ಹಂಗೆ ಒಂದು ವಿಡಿಯೋ ಮಾಡಿ ಬ್ರೋ ಅಂತಲೂ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಬ್ರೋಸ್ ನಿಮಗೆಲ್ಲ. ನಾವೀಗ ಎಂಟರ್ ಆದ್ವಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ. ನೋಡಿ, ನಾನು ವೆಯ್ಟ್ ಮಾಡ್ತಿರೋದು ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ. ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ. ಬನ್ನಿ ಕರ್ನಾಟಕ ಹೋಗೋಣ. ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಟಿಕೆಟ್ ತೊಗೊಂಡೆ. ಇಲ್ಲಿ ನಿಮಗೇನು ಎಲೆಕ್ಟ್ರಾನಿಕ್ ಮಿಷಿನಲ್ಲಿ ಟಿಕೆಟ್ ಕೊಡ್ತಾರೆ. ಸೊ ನೀವು ಅಲ್ಲಿ ಬೇಕಾದ್ರೆ ತೊಗೋಬೋದು. ಅಲ್ಲಿ ಕೌಂಟ್ರ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಕೂಡ ತೊಗೊಳ್ಬೋದು. ಇಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ ಮಿಷಿನ್ ಇದೆಯಲ್ಲ, ಇಲ್ಲಿ ಕೂಡ ಅಮೌಂಟ್ ಪೇ ಮಾಡಿದ್ರೆ ಥ್ರೂ ಎಲೆಕ್ಟ್ರಾನಿಕ್ ನಿಮಗೆ ಟಿಕೆಟ್ ಸಿಗುತ್ತೆ. ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಅಲ್ಲೇನು ನಿಮಗೆ ಎಲೆಕ್ಟ್ರಾನಿಕ್ ಮೆಷಿನ್ ಇದೆ ಅಂತ ತೋರಿಸಿದೆ. ಅಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು ಇವಾಗ ಟ್ರೈನ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಸೊ ಶಿವಮೊಗ್ಗದಿಂದ ಮೈಸೂರಿಗೆ 105 ರೂಪಾಯಿ ಟಿಕೆಟ್ ಪ್ರೈಸ್ ಇರುತ್ತೆ. ಇವತ್ತಷ್ಟೇನು ಜನ ಇಲ್ಲ. ನಾನು ಹೊರಟಿರೋದು ಟ್ಯೂಸ್ಡೇ, ಮಂಗಳವಾರ ಇವತ್ತು. ಬನ್ನಿ ಇವತ್ತು ಟ್ರೈನ್ ಜರ್ನಿ ಮಾಡೋಣ. ಪ್ಲ್ಯಾಟ್ಫಾರ್ಮ್ ಖಾಲಿ ಇದೆ, ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಏನಂತೀರ, ತುಂಬ ಜನ ಇದ್ದರೆ ಕಷ್ಟ ಆಗುತ್ತೆ. ಈ ಥರ ಆರಾಮಾಗಿ ಓಡಾಡ್ಕೊಂಡು ಮಾಡೋಕ್ಕಾಗಲ್ಲ, ಖಾಲಿ ಇದೆ. ಸೊ ಹಂಗಾಗಿ ಮಾಡ್ತಿದ್ದೀನಿ. ಬನ್ನಿ ಕರ್ನಾಟಕ ಹೋಗೋಣ. सभी यात्रा टिकट या प्लेटफॉर्म टिकट के बिना प्लेटफॉर्म में प्रवेश न करें. बिना टिकट का यात्रा दंडनीय अपराध है. गाड़ी संख्या 1625 ಇಂಟರ್ಸಿಟಿ ಎಕ್ಸ್‌ಪ್ರೆಸ್ ಸುಮಾರು 17 ಗಂಟೆ 5 ನಿಮಿಷದೊಳಗೆ 2ನೇ ಪ್ಲಾಟ್ಫಾರ್ಮ್ಗೆ ಬರುವ ನಿರೀಕ್ಷೆ ಇದೆ. ನೋಡಿ, ಇದು ಬೆಂಗಳೂರಿಂದ ಇವಾಗಷ್ಟೇ ಬಂದಿರೋದು ಶಿವಮೊಗ್ಗ ಟೌನ್ಗೆ. ತಾಳಗುಪ್ಪ ಹೋಗುತ್ತೆ ಹಿಂಗೆ ಮುಂದೆ. ಟೈಮ್ ಇವಾಗ 4:47. ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲರೂ. ಇನ್ನೂ ಬಂದಿಲ್ಲ ಟ್ರೈನು.
ಬರತ್ತಿನ ಟೈಮ್ ಆಗಿಲ್ಲ. 4:47, 4:50ಗೆ ಅದು ಇಲ್ಲಿಂದ ಹೊರಡೋದು. ನಮ್ಮ ಇಂಡಿಯನ್ ರೈಲ್ವೇಸಲ್ಲಿ ಯಾವತ್ತೂ ಏನೇ ಇರಲಿ ಜನ ಮಾತ್ರ ಕಡಿಮೆ ಆಗೋದಿಲ್ಲ. ನೋಡಿ ಇನ್ನೂ ಟ್ರೈನ್ ಬಂದಿಲ್ಲ. ಈ ಜನರಲ್ಲಿ ತೊಗೊಂಡವ್ರು ಹತ್ತೋದಕ್ಕೆ ದೊಡ್ಡ ಹರಸಾಹಸ ಕೊಡಬೇಕು, ಆ ರೇಂಜಿಗೆ ಜನ ಇರ್ತಾರೆ. ಟ್ರೈನ್ ಬಂತು, ಬನ್ನಿ ಹೋಗೋಣ ಅಂತೂ ವೆಯ್ಟ್ ಮಾಡಿ ಬಂತು 5 ಗಂಟೆ 10 ನಿಮಿಷಕ್ಕೆ. ಟ್ರೈನ್ ಹೊರಟಿದೆ ಶಿವಮೊಗ್ಗ ಟೌನಿಂದ, ಇವಾಗಷ್ಟೇ ಹೊರಡ್ತು. So high I'm hypnotized. What's up is down, what's left is right. Chasing stars and holding you. I can't see. ಟ್ರೈನು 4:50ಕ್ಕೆ ಇದ್ದಿದ್ದು, ಒಂದು 10 ಮಿನಿಟ್ಸ್ ಲೇಟಾಗಿ 5:10ಗೆಲ್ಲ ಬಂತು. ನಾನಂತೂ ಹರಸಾಹಸ ಪಟ್ಟು ಸೀಟ್ ಹುಡ್ಕೊಂಡೆ. ಹುಡ್ತಾ ಇದ್ದೆ, ಒಂದು 3-4 ಹೋಗಿ ಚೇಂಜ್ ಮಾಡಿ ನೋಡಿದೆ, ಎಲ್ಲ ಫುಲ್ ಆಗಿತ್ತು. ಅಂತೂ ಇಲ್ಲಿ ಬಂದ ತಕ್ಷಣ ನನಗೆ ಸೀಟ್ ಸಿಕ್ತು. ಕುತ್ಕೊಂಡಿದ್ದೀನಿ, ಎಷ್ಟು ಬಿಟ್ಟಿದೆ ಶಿವಮೊಗ್ಗನ, ಬನ್ನಿ ಹೋಗೋಣ. ನೋಡಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಮಳೆಗಾಲ ಇರಲಿ ಇಲ್ಲದೆ ಇರಲಿ ಯಾವಾಗಲೂ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾನೆ ಇರುತ್ತೆ. ಈ ನೆಮ್ಮದಿ ಹುಡ್ಕೊಂಡು ಬರೋದೆಲ್ಲ ಆದರೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಬರಬೇಕು. ಟ್ರೈನ್ ಹೋಗ್ತಿದೆ, ಭದ್ರಾವತಿ ನಿಯರ್ ಬರ್ತಾ ಇದ್ದೀವಿ. 98 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ ಟ್ರೈನು. ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಇದೆಯಲ್ಲ, ಅದರಲ್ಲಿ ನೀವು GPS ನ ಆನ್ ಮಾಡಿಕೊಂಡ್ರೆ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, ನಾವು ಇವಾಗ ಹೋಗ್ತಿರೋ ಟ್ರೈನ್ ಅಂತ ಗೊತ್ತಾಗುತ್ತೆ. ಚೆಕ್ ಮಾಡ್ಬೋದು. ಈ ಟ್ರೈನ್ 98-100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇದು ಕಷ್ಟಪಟ್ಟು ಹೋಗಿ ನಾನು ಸೀಟ್ ಸಿಗೋದಿಲ್ಲ, ನಿಂತ್ಕೊಂಡು ಹೋಗ್ಬೇಕು ಹೆಂಗೋ ಅಂತ ಅಂದ್ಕೊಂಡೆ. ಸಿಂಗಲ್ ಸೀಟ್ ಇರೋದಲ್ಲ, ವಿಂಡೋ ಸೈಡ್, ಅದೇನೇ ಸಿಕ್ತು. ಬನ್ನಿ, ಮೈಸೂರು ಹೋಗೋ ತನಕ ಟ್ರೈನ್ ಜರ್ನಿ. ವೆಲ್ಕಮ್ ಟು ಭದ್ರಾವತಿ. ಬನ್ನಿ ಬನ್ನಿ ಬನ್ನಿ, ಭದ್ರಾವತಿ ಇಳಿಯೋರು ಬನ್ನಿ. ಭದ್ರಾ ನದಿ ಹರ್ಕೊಂಡು ಬರ್ತಾ ಇರೋದು ಇದು. ತುಂಗಾ ನದಿ ಮತ್ತು ಭದ್ರಾ ನದಿ ಬಂದ್ಬಿಟ್ಟು ಏನಂತೀರ ಸಮ್ಮಿಲನ ಆಗುತ್ತೆ. ಸೊ ಇದು ಭದ್ರಾ ನದಿ. ನೋಡಿ ಟ್ರೈನಲ್ಲಿ ಹಂಗೆ ಚುರುಮುರಿ ಮಾರ್ತಾ ಬಂದರು. ನನ್ನ ಅಪೋಸಿಟ್ ಕೂತವರು ತಗೊಳ್ತಾ ಇದ್ದಾರೆ. ನಿಮಗೆಲ್ಲ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರು ಟ್ರೈನಲ್ಲಿ ಏನೇನು ತಿಂದಿದ್ದೀರಾ, ನಿಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸು, ಜರ್ನಿ ಎಲ್ಲನೂ ಕಮೆಂಟಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ನನಗೆ ಗೊತ್ತಾಗಲಿ. ನಾನು ಓದ್ತೀನಿ, ಎಲ್ಲದನ್ನೂ ರಿಪ್ಲೈ ಮಾಡ್ತೀನಿ. ನೋಡಿ ನನ್ನ ವಾಟರ್ ಬಾಟ್ಲ್ನ ಹೆಂಗೆ ನೇತಾಕ್ಬಿಟ್ಟಿದ್ದೀನಿ. ಲಗೇಜ್ ಅಲ್ಲಿದೆ.
ವಾಟರ್ ಬಾಟ್ಲು ಇಲ್ಲಿಟ್ಟೆ, ಕೆಳಗಿಟ್ರೆ ಶೇಕ್ಗೆ ಬಿದ್ದೋಗ್ಬಿಡೋದು, ಅದಕ್ಕೆ ಇಲ್ಲೊಂದು ಬುಕ್ ಇತ್ತು ಹಾಕ್ಬಿಟ್ಟೆ. ಕ್ರಿಯೇಟಿವ್ ಥಿಂಗ್ಸ್ ಮಾಡಬೇಕು ಅಲ್ವಾ.